ದೇಶದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣವಾಗಿರುವಂತಹ ನೀಟ್ ಪರೀಕ್ಷೆಯ ಮರುಪರೀಕ್ಷೆಗೆ ಮುಂಚಿತವಾಗಿ ಕೇಂದ್ರ ಸರ್ಕಾರವು ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ನಕಲಿ ಸಾಕ್ಷ್ಯಗಳ ಸೃಷ್ಟಿಗೆ ಇಂಟರ್ನೆಟ್ ಜಾಲತಾಣಗಳು ದುರ್ಬಳಕೆಯಾಗುವುದನ್ನು ತಡೆಯುವಂತಹ ಸಲುವಾಗಿ ಜೂನ್ 22ರವರೆಗೆ ಇಡೀ ದೇಶದಲ್ಲಿ ಪ್ರಸಿದ್ಧ ಸಾಮಾಜಿಕ ಮಾಧ್ಯಮ ಟೆಲಿಗ್ರಾಮ್ ಅಪ್ಲಿಕೇಶನ್ ಅನ್ನು ತಾತ್ಕಾಲಿಕವಾಗಿ ನಿಷೇಧಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ತುರ್ತು ಶಿಫಾರಸಿನ ಮೇರೆಗೆ ಕೇಂದ್ರ ಐಟಿ ಮತ್ತು ಕಮ್ಯುನಿಕೇಷನ್ ಸಚಿವಾಲಯವು ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2020ರ ಸೆಕ್ಷನ್ 69A ಇದರ ಅಡಿಯಲ್ಲಿ ಈ ತಾತ್ಕಾಲಿಕ ನಿರ್ಬಂಧವನ್ನು ಹೇರಿದೆ. ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಕೇವಲ ನಿಷೇಧ ಮಾತ್ರ ಅಲ್ಲದೆ ಜೂನ್ 30ರವರೆಗೆ ಟೆಲಿಗ್ರಾಮ್ನ ಅತ್ಯಂತ ಪ್ರಮುಖ ವೈಶಿಷ್ಟ್ಯವಾದ ಮೆಸೇಜ್ ಎಡಿಟಿಂಗ್ ಅನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲು ಸೂಚನೆಯನ್ನ ನೀಡಲಾಗಿದೆ. ಈಗಾಗಲೇ ಪೋಸ್ಟ್ ಮಾಡಲಾದ ಹಳೆಯ ಸಂದೇಶಗಳನ್ನ ನಂತರ ಎಡಿಟ್ ಮಾಡುವ ಮೂಲಕ ನಾವು ಮೊದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದೆವು ಎಂದು ನಕಲಿ ಸಾಕ್ಷ್ಯಗಳನ್ನು ಸೃಷ್ಟಿಸಿ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುವ ಖಾಸಗಿ ಮಾಫಿಯಾಗಳಿಗೆ ಬ್ರೇಕ್ ಹಾಕಲು ಈ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇನ್ನು ಕೆಲವು ವಾರಗಳಿಂದ ಟೆಲಿಗ್ರಾಮ್ ಜಾಲತಾಣದಲ್ಲಿ ಪೇಪರ್ ಲೀಕ್ಡ್ ನೀಟ್, ರೀನೀಟ್ 2026, ಪ್ರೈವೇಟ್ ಮಾಫಿಯಾ ಹಾಗೂ ರೀನೀಟ್ ಮಾಫಿಯಾ ಎಂಬ ಹೆಸರಿನ ಚಾನೆಲ್ಗಳು ಬಹಿರಂಗವಾಗಿ ಕಾಣಿಸಿಕೊಂಡಿದ್ವು. ಇವು ವಿದ್ಯಾರ್ಥಿಗಳನ್ನ ಮತ್ತು ಪೋಷಕರನ್ನ ಹಾದಿ ತಪ್ಪಿಸುವುದರ ಬಗ್ಗೆ ಎನ್ಟಿಎ ಮತ್ತು ಶಿಕ್ಷಣ ಸಚಿವಾಲಯ ಸೂಕ್ತ ಸಾಕ್ಷ್ಯಗಳೊಂದಿಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ದೇಶದ ಅತಿ ದೊಡ್ಡ ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಕೇಂದ್ರ ಸರ್ಕಾರ ಈ ಮಹತ್ವದ ಆದೇಶವನ್ನು ಜಾರಿಗೊಳಿಸಿದೆ.